ಜೊತೆಯಲ್ಲಿ ವೈಕುಂಠ ಏಕಾದಶಿ ದಿನದಂದು 11 ದಿನಗಳ ಕಾಲ ವೈಕುಂಠ ದ್ವಾರವನ್ನು ತೆಗೆದಿರ್ತಾರೆ. 11 ದಿನಗಳ ಕಾಲವೂ ಸಹ ಇರುತ್ತೆ. ಈಗ ಓಪನ್ ಆಗುವಂತಹ ಈ 30ನೇ ತಾರೀಕು ಓಪನ್ ಆದರೆ 8ನೇ ತಾರೀಕಿನವರೆಗೂ ಸಹ 8, 9ನೇ ತಾರೀಕಿನವರೆಗೂ ಸಹ ವೈಕುಂಠ ದರ್ಶನ, ವೈಕುಂಠ ದ್ವಾರದಲ್ಲಿ ನಿಮಗೆ ಪ್ರವೇಶವನ್ನು ಸಿಗುತ್ತಾರೆ. ಎಲ್ಲ ದಿನಗಳು ಸಿಗೋದಿಲ್ಲ. ನಾವು ಸಹ ನೋಡಿ, ನಾನು ಅರ್ಚಕನಾಗಿ ನಾನು ಅಲ್ಲಿ ಭಗವಂತನ ಸ್ಮರಣೆ ಮಾಡುವಂಥವನಾಗಿ ನಾನು ಪ್ರಯತ್ನ ಪಟ್ಟರೂ ನನಗೆ ಸಿಗೋದಿಲ್ಲ ಒಂದೊಂದು ಬಾರಿ. ಕೆಲವರಿಗೆ ಆ ಭಗವಂತ ನಿಮ್ಮನ್ನು ಕರೆಸ್ಕೊಳ್ಬೇಕು ಕ್ಷೇತ್ರಕ್ಕೆ ಅಂದಾಗ ನಿಮಗೆ ಸಲೀಸಾಗಿ ನಿಮಗೆ ಆ ದರ್ಶನ ಟಿಕೆಟ್ ಸಿಗುತ್ತೆ. ಲಕ್ಕಿ ಡಿಪೋ ಅಂತನೋ, ಆನ್ಲೈನ್ ಇದು ದರ್ಶನ ಅಂತನೋ ಯಾವುದೋ ಒಂದು ಸಿಕ್ಬಿಡುತ್ತೆ. ನೀವೆಲ್ಲರೂ ಸಹ ಪುಣ್ಯ ಮಾಡಿರುವಂಥವರು ಅಂತ. ಯಾಕೆ ಅಂತ ಅಂದರೆ ಇರ್ಬೋದು, ನನಗೆ ಫ್ರೀಯಾಗಿ ಹೋಗುವಂಥ ಅವಕಾಶಗಳು ಭಗವಂತ ನಮಗೆ ಕೊಟ್ಟಿರ್ಬೋದು. ಬಟ್ ಆದರೆ ನಾವು ವೈಕುಂಠ ಏಕಾದಶಿ ದಿವಸ ನಾವು ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ನಾವೆಲ್ಲವೂ ಸಹ ಇಲ್ಲಿ ಉಪಾಸನೆಗಳನ್ನು ಮಾಡ್ತಿರ್ತೀವಿ, ಆರಾಧನೆಗಳನ್ನ ನಾವೆಲ್ಲರೂ ಸಹ ಇರೋದ್ರಿಂದ. ಸೊ ನಾವು ಹೋಗಿ ಬಂದಿದ್ದೀವಿ, ಇಲ್ಲ ಅಂತ ಅಲ್ಲ. ಅದಾದ ನಂತರದಲ್ಲಿ ನಾನು ಹೇಳ್ದಂಗೆ ಇನ್ನೂ ಕೆಲವು ದಿನಗಳ ಕಾಲ ಇರೋದ್ರಿಂದ ದರ್ಶನ, ಯಾಕೆ ವೈಕುಂಠ ದ್ವಾರದ ಪೂಜೆ ಅದರಿಂದ ಇನ್ನೂ ನಿಮಗೆ 8ನೇ ತಾರೀಕಿನ ತನಕನೂ ಸಹ, ಜನವರಿ 8ನೇ ತಾರೀಕಿನ ತನಕೂ ಸಹ ವೈಕುಂಠ ದ್ವಾರ ಪ್ರವೇಶ ಅಂತ ಇರುತ್ತೆ. ಅದು ಯಾವಾಗಲೂ ನೀವು ನೋಡಿರ್ತೀರಿ, ಕ್ಲೋಸ್ ಆಗಿರುತ್ತೆ. ಭಗವಂತನ ದರ್ಶನ ಮಾಡಿ ನೀವು ಹೊರಗಡೆ ಬಂದ ತಕ್ಷಣವೇ ಒಂದು ವೈಕುಂಠದ ಬಾಗಿಲು ಅಂತ ಇರುತ್ತೆ, ಅದು ಓಪನ್ ಆಗುತ್ತೆ. ಅಂದರೆ ನಿಮ್ಮನ್ನು ಮತ್ತೊಂದು ಬಾಗಿಲಿಂದ ಇನ್ನೂ ಒಳಗಡೆ ಹೋಗ್ತೀರಿ. ನೀವು ದರ್ಶನ ಮಾಡಿದ್ದು ಏನು ಮಾಡ್ತಿರ್ತೀರಿ, ಇನ್ನೂ ಒಳಗಡೆ ಹೋಗಿ ಅಲ್ಲಿಂದ ಒಳಗಡೆ ಬರುವಂಥದ್ದು, ದೇವರಿಗೆ ಇನ್ನೂ ಹತ್ತಿರದಲ್ಲಿ ದರ್ಶನ ಮಾಡುವಂಥ ಯೋಗ ಸಿಗುವಂಥದ್ದು ಯಾವುದಂದರೆ ಈ ಧನುರ್ಮಾಸದಲ್ಲಿ ಮಾತ್ರನೇ. ಮತ್ತು ನಿಮಗೆ ತಿರ್ಗಾ ಹೊರಗಡೆಯಿಂದನೇ ದೇವ್ರ ದರ್ಶನ ಮಾಡಬೇಕು, ಇನ್ನು ತುಂಬ ಒಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಇಂತಹ ದರ್ಶನ. ಮತ್ತು ಎಲ್ಲ ಮಹಾವಿಷ್ಣು ದೇವಸ್ಥಾನಗಳಲ್ಲೂ ಸಹ ನಿಮಗೆ ವೈಕುಂಠ ದ್ವಾರ ಪ್ರವೇಶ ಅಂತ ಮಾಡೇ ಮಾಡ್ತಾರೆ. ಅಲ್ಲಿ ಅನಂತ ಪದ್ಮನಾಭ ಆ ರೀತಿಯಾಗಿ ಶಯನ ಭಗವಂತ ಮಲ್ಕೊಂಡಿರುವಂತಹ ರಂಗನಾಥ ಸ್ವಾಮಿ ಅಂತ ನಾವು ಹೇಳ್ತಿರ್ತೀವಲ್ಲ, ಆ ರಂಗನಾಥ ಸ್ವಾಮಿಯ ರೂಪದಲ್ಲಿ ಮಲ್ಕೊಂಡಿರುವಂತಹ ವೈಕುಂಠ ದ್ವಾರ ದರ್ಶನ ಪ್ರತಿಯೊಂದು ವಿಷ್ಣು ದೇವಾಲಯಗಳಲ್ಲೂ ಈ ವೈಕುಂಠ ಏಕಾದಶಿ ದಿನದಂದು ಮಾಡಿಯೇ ಮಾಡ್ತಾರೆ. ನಿಮ್ಮ ದರ್ಶನ ಸಂಪೂರ್ಣ ಪರಿಪೂರ್ಣ ಆಗಬೇಕು ಅಂತಂದರೆ ನೀವು ವೈಕುಂಠ ದ್ವಾರದಲ್ಲಿ ಪ್ರವೇಶವನ್ನು ಮಾಡಲೇಬೇಕು. ಅಲ್ಲಿ ಮಾಡಲಿಕ್ಕೆ ಅವಕಾಶ ಮಾಡಿರ್ತಾರೆ. ನೀವು ಬರೋಕ್ಕೆ ಒಂದು ಜಾಗ ಆಗಿದರೆ ಹೋಗಬೇಕಾದ್ರೆ ಭಗವಂತನ ದರ್ಶನ ಮಾಡಿಕೊಂಡೇ ನೀವು ಹೋಗಬೇಕು. ಬರಬೇಕಾದ್ರೆ ದರ್ಶನ ಮಾಡೋಕ್ಕಾಗೋದಿಲ್ಲ, ಅದು ಬೇರೆ ಕಡೆ ಪ್ರವೇಶ ಇರುತ್ತೆ. ಹೋಗಬೇಕಾದ್ರೆ ನೀವು ವೈಕುಂಠ ದ್ವಾರದಲ್ಲಿಯೇ ಹೋಗಿ ಮತ್ತು ಭಗವಂತನ ದರ್ಶನ ಮಾಡಿ, ಗಿರಿಯಲ್ಲಿ ರಂಗನಾಥ ಸ್ವಾಮಿ ಇರ್ತಾರೆ, ಅಲ್ಲಿ ಒಂದು ಮಹಾವಿಷ್ಣುವಿನ ಒಂದು ಉತ್ಸವ ಮೂರ್ತಿಯನ್ನು ಅಲ್ಲಿ ಕಟ್ಟಿರ್ತಾರೆ, ನಿರ್ಮಾಣವನ್ನು ಮಾಡುತ್ತಾರೆ. ಆ ಭಗವಂತನ ಕೆಳಭಾಗದಲ್ಲಿ ನಾವು ಹೋಗಿ ಭಗವಂತನ ದರ್ಶನವನ್ನು ಮಾಡ್ತೀವಿ. ಅಲ್ಲಿ ಮುಕ್ತಿದಾಯಕನಾದಂತಹ ಮತ್ತು ನಮಗೆ ಅನುಗ್ರಹ ನೀಡುವಂತಹ ಮಹಾವಿಷ್ಣುವಿನ ದಿವ್ಯ ದರ್ಶನ ನಮಗೆ ಅಲ್ಲಾಗತ್ತೆ. ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣುವನ್ನು ಎಷ್ಟು ನೋಡ್ತೀರೋ ಅಷ್ಟು ಫಲ ವೈಕುಂಠ ದ್ವಾರ ಪ್ರವೇಶದಲ್ಲಿ ನಿಮಗೆ ಸಿಗುತ್ತೆ.